ಎಲ್ಲರಿಗೂ ನಮಸ್ಕಾರ. ನಾವ್ ಒಂದೊಂದ್ಸರಿ ಎಂತ ಕೆಲಸ ಮಾಡ್ತೀವಿ ಗೊತ್ತಾ? ದಾರಿ ಒಳಗ ಒಂದು ದೆವ್ವ ಹೋಗ್ತಿರ್ತದಂತ ಹೋಗಿ ಅದಕ್ಕೆ ಅರಿಶಿಣ ಕುಂಕುಮ ಕೊಟ್ಟು ನಮ್ ಮನಿಗ್ ಬಾ ಅಂತ ಕರ್ಕೊಂಡ್ ಬಂದ್ ಕೂಡಿಸ್ತೀವಿ. ದಾರಿ ಹೋಗೋ ದೆವ್ವ ಮನಿಗ್ ಕರ್ಕೊಂಡ್ ಬರೋ ಕೆಲಸ ಮಾಡ್ತೇವೆ ನಾವು. ಎದ್ರ ಬಗ್ಗೆ ಮಾತಾಡ್ಲಿಕ್ಕತ್ತೀನಿ ಗೊತ್ತಾ? ಈಗ ಇತ್ತಿತ್ಲಾಗಿ ಹೆಣ್ಮಕ್ಳು ಅದ್ರೊಳಗೆ ಯಂಗ್ಸ್ಟರ್ಸ್ ಈ ಮಾಡೋ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಹಿಸ್ಟೆಕ್ಟಮಿ, ಗರ್ಭಾಶಯನ ತೆಗೆಸ್ಕೊಳ್ಳುವಂತಹ ದುಡುಕು ನಿರ್ಧಾರವನ್ನ ಬಹಳಷ್ಟು ಜನ ಮಾಡ್ಲಿಕತ್ತ. ರೀಸೆಂಟ್ ಸರ್ವೆ ಪ್ರಕಾರ ಅಬೌಟ್ 70% ಆಫ್ ದ ಇಂಡಿಯನ್ ವಿಮೆನ್ ಆರ್ ರಿಮೂವಿಂಗ್ ದೇರ್ ಯೂಟ್ರಸ್ ಅಂತ ಬಂದದ. ನೋಡ್ರಿ ಏನ್ ಮಾಡ್ತೀರಿ, ಏನ್ ಮಾಡ್ದಂಗಾತು? ಆರ್ಟಿಫಿಷಿಯಲ್ ಅಥವಾ ಪ್ರಿಮೆಚೂರ್ ಮೆನೋಪಾಸ್ ಅನ್ನ ತಾವಾಗೆ ಎಂಟರ್ ಆಗಿರ್ತಾರೆ. ನಾನ್ ಹಿಸ್ಟೆಕ್ಟಮಿ ಅನ್ನುವಂತ ಏನ್ ಸರ್ಜರಿ ಅದಲ್ಲ, ಇಟ್ ಇಸ್ ಅ ಬೆಸ್ಟ್ ಟ್ರೀಟ್ಮೆಂಟ್. ಯಾವಾಗಂದ್ರೆ ಅದನ್ನ ಡಾಕ್ಟರ್ ಅಡ್ವೈಸ್ ಮಾಡ್ಬೇಕು ಮತ್ತು ಆ ಸಿಚುವೇಶನ್ ಡಿಮ್ಯಾಂಡ್ ಮಾಡ್ಬೇಕು. ಅವಾಗ ಅದೇ ಬೆಸ್ಟ್ ಟ್ರೀಟ್ಮೆಂಟ್ ಅದನ್ನ ಮಾಡೇ ಮಾಡ್ತಾರೆ ಡಾಕ್ಟರ್ಸ್. ಆದ್ರೆ ಕೆಲವು ಮಂದಿ ಹೆಣ್ಮಕ್ಳು ಹೆಂಗ್ ಮಾಡ್ಬಿಡ್ತಾರೆ ಅಂದ್ರೆ 25, 30, 35 ವರ್ಷ ಆಗಿರ್ತದೆ, 1-2 ಮಕ್ಕಳಾಗಿರ್ತಾವು. ಸಮ್ ಗೈನಕೊಲಾಜಿಕಲ್ ಪ್ರಾಬ್ಲಮ್ಸ್ ಬರ್ತಾವ್ರಿ. ಉದಾಹರಣೆಗೆ ಏನು ವೈಟ್ ಡಿಸ್ಚಾರ್ಜ್ ಬಂತು, ಅಥವಾ ಏನೋ ಸಮಥಿಂಗ್ ಎಬ್ನಾರ್ಮಲ್ ಡಿಸ್ಚಾರ್ಜ್ ಶುರುವಾಯ್ತು, ವೆಜೈನಲ್ ಡಿಸ್ಚಾರ್ಜ್ ಶುರುವಾಯ್ತು ಅಂತಂದ್ರೆ ಹೆದರ್ಕೊಂಡ್ಬಿಡ್ತಾರೆ, ಎಲ್ಲೋ ನನಗೆ ಕ್ಯಾನ್ಸರ್ ಆಗ್ತದೆ. ಬಡ ಏನ್ ಮಾಡ್ಬಿಡುದು, ಗರ್ಭಾಶಯ ತೆಗೆಸ್ಕೊಂಡ್ಬಿಡ್ತಾರೆ. ತೆಗೆಸ್ಕೊಳ್ಳಬೇಕು ಅನ್ನೋಂತ ಮೈಂಡ್ ಸೆಟ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ದಿಸ್ ಇಸ್ ವೆರಿ ರಾಂಗ್. ನಾ ಹೇಳಿದ್ನಲ್ಲ ಈಗ, ವೆಜೈನಲ್ ಡಿಸ್ಚಾರ್ಜ್ ಏನ್ರ ಇತ್ತಂದ್ರೆ ಸಮ್ ಟೈಮ್ಸ್ ಅಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಸರ್ವೈಕಲ್ ಎರೋಷನ್ಸ್ ಅಂತ ಆಗಿರ್ತಾವು. ಅಂತ ಟೈಮ್ ಒಳಗಡೆ ಅದನ್ನ ನೋಡಿ ಯಾವುದೇ ಸಿಸ್ಟಮ್, ನೀವು ಆಯುರ್ವೇದಿಕ್ ಸಿಸ್ಟಮ್ ಬಂದ್ರು ಕೂಡ ಒಳ್ಳೆ ಟ್ರೀಟ್ಮೆಂಟ್ ಐತಿ, ಅಲೋಪತಿ ಸಿಸ್ಟಮ್ ಹೋದ್ರು ಕೂಡ ಒಳ್ಳೆ ಟ್ರೀಟ್ಮೆಂಟ್ ಐತಿ. ಅವಾಗ ಅದಕ್ಕೆ ಕ್ರಯೋಥೆರಪಿ ಅಂತ ಟ್ರೀಟ್ಮೆಂಟ್ಸ್ ಅವ್ರು ಮಾಡ್ತಾರೆ, ನಾವು ಪಿಚ್ಚು ಉತ್ತರ ಬಸ್ತಿ ಅಂತ ಟ್ರೀಟ್ಮೆಂಟ್ಸ್ ಅನ್ನ ಮಾಡ್ತೀವಿ. ಆವಾಗ ಅಲ್ಲಿರುವಂತಹ ಒಂದು ಸ್ಯಾಂಪಲ್ ಅನ್ನು ತೆಗೆದು ಎಕ್ಸಾಮಿನೇಷನ್ ಕಳಿಸಿದಾಗ ಅದ್ರ ರಿಪೋರ್ಟ್ ನೋಡ್ಕೊಂಡು ಡಿಸೈಡ್ ಮಾಡ್ಬೇಕಾಗ್ತದೆ ಗರ್ಭಾಶಯ ಇಟ್ಕೋಬೇಕು ತೆಗಿಬೇಕು ಅಂತ ಹೇಳಿ. ಮೋಸ್ಟ್ ಆಫ್ ದ ಟೈಮ್ಸ್ ತೆಗಿಯುವಂತ ಅವಶ್ಯಕತೆ ಬರುವುದಿಲ್ಲ. ಇನ್ನು ಎರಡನೇದು ಸಿಚುವೇಶನ್ ಬರ್ತದ ಪಾಲಿಪ್ಸ್ ಅಂತ ಹೇಳಿ. ಗರ್ಭಾಶಯದ ಒಳಗಡೆ ಸಮ್ ಟೈಮ್ಸ್ ಅಂದ್ರೆ ಎಂಡೋಮೆಟ್ರಿಯಲ್ ಲೈನಿಂಗ್ ಒಳಗಡೆ ಅಂದ್ರೆ ಏನೊಂದು ಲೈನಿಂಗ್ ಇರ್ತದೆ, ಅಲ್ಲಿ ಒಂದು ಗ್ರೇಪ್ ಲೈಕ್ ದ್ರಾಕ್ಷಿ ಹಣ್ಣಿನ ಒಂದು ಸಣ್ಣದೊಂದು ಪಾಲಿಪ್ ಆಗಿರ್ತದೆ. ಅದರಿಂದನೂ ಕೂಡ ಮೆನ್ಸ್ಟ್ರೇಷನ್ ಒಳಗ ತಿಂಗಳ ಡಿಸ್ಟರ್ಬ್ ಆಗ್ತಿರ್ತದೆ. ಸಮ್ ಟೈಮ್ಸ್ ಹೆವಿ ಬ್ಲೀಡಿಂಗ್ ಆಗ್ತಿರ್ತದೆ, ಇರ್ರೆಗ್ಯುಲರ್ ಬ್ಲೀಡಿಂಗ್ ಆಗ್ತಿರ್ತದೆ, ಪೇನ್ಫುಲ್ ಬ್ಲೀಡಿಂಗ್ ಆಗ್ತಿರ್ತೈತಿ. ಅವಾಗೂ ಡಿಸೈಡ್ ಮಾಡ್ಬಿಡೋದು ಬೇಡ ಈ ರಗಳಿನೇ ಬೇಡ, ಮುಂದೆ ಕ್ಯಾನ್ಸರ್ ಆಗ್ಬಿಟ್ರೆ ಇದೊಂದೇ ತಲೆ ಒಳಗಿರ್ತದ್ರಿ ಬಹಳ ಮಂದಿಗೆ. ಬರೀ ಅದನ್ನ ತೆಗೆಸ್ಕೋಬೇಕು, ಕ್ಯಾನ್ಸರ್ ಆಗ್ಬಿಟ್ರೆ ಹೆಂಗ ಅನ್ನುವಂತ ವಿಚಾರ ಮಾಡ್ಕೊಂಡು ಹೋಗಿ ಆ ದುಡುಕ್ ನಿರ್ಧಾರ ತಗೊಳಿಕ್ ಹೋಗ್ಬೇಡ್ರಿ. ಅಂತ ಟೈಮ್ ಒಳಗೂ ಕೂಡ ಬೆಸ್ಟ್ ಟ್ರೀಟ್ಮೆಂಟ್ಸ್ ಅವೈಲಬಲ್ ಅದಾವು. ಅದಕ್ಕೆ ಒಂದು ಹಿಸ್ಟ್ರೋಸ್ಕೋಪ್ ಅನ್ನ ಮಾಡಿ ಆ ಪಾಲಿಪ್ ಅನ್ನ ತೆಗೆದು ನಿಮ್ಮನ್ನ ಪರ್ಮನೆಂಟ್ ಆಗಿ ಆ ತೊಂದರೆಯಿಂದ ಆರಾಮ್ ಮಾಡಿ ಕೊಡ್ತಾರೆ. ಓಕೆ, ಇನ್ನು ಮೂರನೇದ್ ಬರ್ತದ ಫೈಬ್ರಾಯ್ಡ್ಸ್ ಅಂತ. ಫೈಬ್ರಾಯ್ಡ್ಸ್ ಅದಂತೂ ಕಾಮನ್, ಬಹಳ ಮಂದಿಗೆ ಇರ್ತಾವ್ರಿ. ಎಷ್ಟೋ ಮಂದಿಗೆ ಅವ್ರ ಲಕ್ಷಣಗಳನ್ನು ಕೊಡುವುದಿಲ್ಲ. ನಿಮಗೆ ಯಾವ್ದೇ ರೀತಿ ಅಸಿಂಪ್ಟಮ್ಯಾಟಿಕ್ ಫೈಬ್ರಾಯ್ಡ್ಸ್ ಇರ್ತಾವ. ಬೈ ಚಾನ್ಸ್ ಇನ್ನೂ ನಿಮ್ಮ ಮಕ್ಕಳಾಗಿಲ್ಲ ಅಂದ್ರೆ ಇನ್ನು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ನಡೀತಾ ಇತ್ತು ಅಂದ್ರೆ, ಅದಕ್ಕೆ ಏನಾದ್ರು ಫೈಬ್ರಾಯ್ಡ್ಸ್ ಕಾರಣ ಇತ್ತು ಅಂದ್ರೆ, ಅಥವಾ ಆ ಫೈಬ್ರಾಯ್ಡ್ಸ್ ಇಂದ ನಿಮ್ಗೆ ಹೆವಿ ಬ್ಲೀಡಿಂಗ್ ಆಗ್ತಿತ್ತು ಅಂದ್ರೆ, ಕೆಳ ಹೊಟ್ಟೆ ಒಳಗ್ ಬಹಳ ಜಗ್ಗದಂಗ ಆಗೋದು, ಪೇನ್ಫುಲ್ ಆಗ್ತಿತ್ತು ಅಂದ್ರೆ, ಇಲ್ಲವೇ ಗಾಲ್ ಬ್ಲಾಡರ್ ಮೇಲೆ ಯೂರಿನರಿ ಬ್ಲಾಡರ್ ಮೇಲೆ ಅದು ಪ್ರೆಷರ್ ಹಾಕಿ ಸಮ್ ಟೈಮ್ಸ್ ಯೂರಿನ್ ಪ್ರಾಬ್ಲಮ್ ಆಗ್ತಿತ್ತಂದ್ರೆ, ಅಥವಾ ಇಂಟೆಸ್ಟೈನ್ ಮೇಲೆ ಪ್ರೆಷರ್ ಹಾಕಿ ಮೋಷನ್ ಮಾಡ್ಲಿಕ್ಕೆ ಸಮಸ್ಯೆ ಏನಾದ್ರು ಆಗ್ತಿತ್ತಂದ್ರೆ, ಅವಾಗ ನೀವು ಡಾಕ್ಟರ್ಸ್ ಹತ್ರ ಹೋದಾಗ ಗರ್ಭಾಶಯವನ್ನ ಉಳಿಸ್ಕೊಟ್ಟು ಈ ಫೈಬ್ರಾಯ್ಡ್ಸ್ ಅನ್ನ ತೆಗೀರಿ ಅಂತ ನೀವು ಆಸೆ ಹೇಳಿದ್ರಿ ಅಂತಂದ್ರೆ ಆಟೋಮೆಟಿಕಲಿ ಅವರು ಫೈಬ್ರಾಯ್ಡ್ಸ್ ಅನ್ನ ಮಾತ್ರ ತೆಗೆಯುವಂತ ಸಾಕಷ್ಟು ಒಳ್ಳೆಯ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಅದಾವು. ಅವುಗಳ ಉಪಯೋಗ ತಗೊಳ್ರಿ. ಅದೆಲ್ಲ ಬಿಟ್ಟು ಗರ್ಭಾಶಯ ತೆಗೆದ್ಬಿಟ್ರೆ ಹಂಗನ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಹಿಂಗ್ ತೆಗೆದಂತ ಫೈಬ್ರಾಯ್ಡ್ಸ್ ಅನ್ನ, ಪಾಲಿಪ್ ಅನ್ನ ಅಥವಾ ಎರೋಷನ್ಸ್ ಆದಾಗ ಏನ್ ಒಂದು ಸ್ಯಾಂಪಲ್ ತೆಗೆದಿರ್ತಲ್ಲ, ಇದನ್ನ ಟೆಸ್ಟಿಗೆ ಕಳಿಸಿದಾಗ ಅಲ್ಲೊಂದು HPE ರಿಪೋರ್ಟ್ ಅಂತ ಹಿಸ್ಟೋ ಪ್ಯಾಥೊಲಾಜಿಕಲ್ ಎಕ್ಸಾಮಿನೇಷನ್ ಕಳಿಸಿದಾಗ ಆ ಬರುವಂತಹ ರಿಪೋರ್ಟ್ ಮೇಲೆ ಡಿಸೈಡ್ ಮಾಡ್ತಾರೆ ಮುಂದಿನ ಗರ್ಭಾಶಯ ಉಳಿಸ್ಕೋಬೇಕು ಬೇಡ ಅಂತ. ಒಂದ್ ವೇಳೆ ಲೈಫ್ ಥ್ರೆಟನಿಂಗ್ ಪ್ರಾಬ್ಲಮ್ ಏನ್ರಿ ಇತ್ತಂದ್ರೆ ಅವಾಗ ಹಿಸ್ಟೆಕ್ಟಮಿ ಅವಶ್ಯಕ ಆಗ್ತದ. ಅವಾಗ ನೀವು ಹೂ ಅನ್ಲೇಬೇಕಾಗ್ತದ, ನೋ ಅದರ್ ಆಪ್ಷನ್. ಈ ಹಿಸ್ಟೆಕ್ಟಮಿ ಒಳಗೂ ಬೇರೆ ಟೈಪ್ಸ್ ಅದಾವ್ರಿ. ಏನು ಅಂದ್ರೆ ಈಗ ಒಂದು ಟೋಟಲ್ ಹಿಸ್ಟೆಕ್ಟಮಿ ಅಂತ ಬರ್ತದ, ಅದ್ರೊಳಗ ನಿಮ್ಮ ಇರುವಂತ ಸಮಸ್ಯೆ ಮೇಲೆ ಹಿಸ್ಟೆಕ್ಟಮಿ ಯಾವ ಟೈಪ್ ಮಾಡ್ಬೇಕು ಅಂತ ಹೇಳಿ ಗೈನಕೊಲಾಜಿಸ್ಟ್ ಡಿಸೈಡ್ ಮಾಡ್ತಾರೆ. ಓಕೆ, ಈಗ ಉದಾಹರಣೆಗೆ ಟೋಟಲ್ ಹಿಸ್ಟೆಕ್ಟಮಿ ಅಂದ್ರೆ ಏನು, ಅದ್ರೊಳಗ ಗರ್ಭಾಶಯ ಮತ್ತು ಸೆರ್ವಿಕ್ಸ್ ಅನ್ನ ಎರಡೂನು ಸೇರಿಸಿ ತೆಗಿತಾರ, ಅದಕ್ಕೆ ಟೋಟಲ್ ಹಿಸ್ಟೆಕ್ಟಮಿ ಅಂತಾರ. ಸಬ್ ಟೋಟಲ್ ಹಿಸ್ಟೆಕ್ಟಮಿ ಅಂತ ಒಂದು ಬರ್ತದ, ಅದ್ರೊಳಗ ಕೇವಲ ಗರ್ಭಾಶಯ ಮಾತ್ರ ತೆಗ್ದಿರ್ತಾರ,
ಸರ್ವಿಕ್ಸ್ ಅನ್ನ ಬಿಟ್ಟಿರ್ತಾರೆ. ಇನ್ನೊಂದು ಟೋಟಲ್ ಹಿಸ್ಟೆಕ್ಟಮಿ ಒಳಗೆ ಏನ್ ಮಾಡ್ತಾರೆ ಅಂದ್ರೆ ಗರ್ಭಾಶಯ, ಸರ್ವಿಕ್ಸ್ ಪ್ಲಸ್ ಅದ್ರ ಜೊತೆ ಫೆಲೋಪಿಯನ್ ಟ್ಯೂಬ್ಸ್ ಮತ್ತು ಓವರೀಸ್ ಎಲ್ಲವನ್ನು ಸೇರಿ ತೆಗಿತಾರೆ. ಆಮೇಲೆ ರಾಡಿಕಲ್ ಹಿಸ್ಟೆಕ್ಟಮಿ ಅಂತ ಬರ್ತದೆ, ಅದ್ರೊಳಗ ಇವೆಲ್ಲದರ ಜೊತೆಗೆ ಸಮ್ ಪಾರ್ಟ್ ಆಫ್ ದ ವೆಜೈನಲ್ ಟಿಶ್ಯೂಸ್ ಅನ್ನು ತೆಗಿತಾರೆ, ಜೊತೆ ಸೈಡ್ ಇರುವಂತಹ ಟಿಶ್ಯೂಸ್ ಅನ್ನು ಕೂಡ ತೆಗಿತಾರೆ. ಯಾವಾಗಂದ್ರ ಸಮ್ ಲೈಫ್ ಥ್ರೆಟನಿಂಗ್ ಪ್ರಾಬ್ಲಮ್ ಲೈಕ್ ಕ್ಯಾನ್ಸರ್ ಅಂತ ಏನೋ ಸಮಸ್ಯೆ ಬಂದ್ಬಿಟ್ಟದಪ್ಪ, ಬೇರೆ ಟಿಶ್ಯೂಸ್ಗೂ ಇದು ಸ್ಪ್ರೆಡ್ ಆಗುವಂತ ಚಾನ್ಸ್ ಐತಿ ಅಂದಾಗ ಆ ಟೋಟಲ್ ಆಗಿ ಅದನ್ನ ತೆಗಿತಾ ರಾಡಿಕಲ್ ಹಿಸ್ಟೆಕ್ಟಮಿನೂ ಮಾಡ್ತಾರ. ಮತ್ ಮುಂದೆ ಅದಕ್ಕೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ಎಲ್ಲ ಮಾಡ್ಬೇಕಾಗ್ತದ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅದ್ರದ್ದು ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ನೀವಾಗ್ಲೇ ಹಿಸ್ಟೆಕ್ಟಮಿ ಮಾಡಿಸ್ಕೊಳ್ಳೋದನ್ನ ಹೋಗೋದನ್ನ ಬಿಟ್ಟು ಡಿಸೈಡ್ ಮಾಡ್ಕೋಬೇಕು. ಮತ್ತು ಏನು ಬಟ್ ಡಿಟೆಕ್ಷನ್ ಅಂಡ್ ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಾ ಸಮಸ್ಯೆ ಇದ್ರು ನಂಗೆ ತೆಗಿಲೇಬಾರ್ದು ಅಂತ ಮನೆಯೊಳಗೆ ಕೂಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡ್ಬೇಕು, ಅದನ್ನ ಚೆಕ್ ಮಾಡ್ಬೇಕು. ಅವಾಗ ಅದು ಸಮಸ್ಯೆ ಏನು ಇಲ್ಲ ಅಂತ ಬಂದಾಗೂ ಹಿಸ್ಟೆಕ್ಟಮಿ ಹೋಗ್ಬೇಡ್ರಿ. ಅವಾಗ ನಾನು ಇದನ್ನ ಹೆಂಗ್ ಹೆಲ್ತ್ ಆಫ್ ದಿ ಯೂಟ್ರಸ್ ಅನ್ನ ಹೆಂಗ್ ಉಳಿಸ್ಕೋಬೇಕು ಅನ್ನೋದ್ರ ಕಡೆ ಗಮನ ಕೊಡ್ಬೇಕು. ಈಗ ಇನ್ನೊಂದು ಕಂಡೀಷನ್ ಬರ್ತದ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ರೆ DUB ಆಗ್ತದ, ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತ ಹೇಳ್ತೇವೆ. ಸಿಕ್ಕಾಪಟ್ಟಿ ಬಿರ್ರಿ ಬ್ಲೀಡಿಂಗ್ ಆಗ್ತಿರ್ತದೆ. ಇವತ್ತು ಬೆಳಿಗ್ಗೆ ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ರು, ಶಿ ಇಸ್ ಜಸ್ಟ್ 32 years. ಆಕಿಗೆ ತಿಂಗಳದಾಗ 2 ಸರಿ ಬ್ಲೀಡಿಂಗ್ ಆಗ್ತದ, ಕ್ಲಾಟ್ಸ್ ಹೋಗ್ತಾವು, ಸಿಕ್ಕಾಪಟ್ಟಿ ಹೆವಿ ವೀಕ್ನೆಸ್ ಬರ್ತದ, ಕರೆಕ್ಟ್. ಬಟ್ ಇದನ್ನ ನಾವು ಸ್ಕ್ಯಾನಿಂಗ್ ಮಾಡಿಸಿದಾಗ ಯಾವ್ದೇ ರೀತಿಯ ಗಂಟು ಗದಡುಗಳು ಏನೂ ಇಲ್ಲ, ಬಟ್ ಒಬೆಸಿಟಿ ಐತಿ. ಒಬೆಸಿಟಿನ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ನಾವ್ ಇದಕ್ಕೆ ಹಿಸ್ಟೆಕ್ಟಮಿನ ಅಡ್ವೈಸ್ ಮಾಡ್ಲಾರ್ದೆ ಸರಿಯಾಗಿ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಂಡು ಹೆಂಗ್ ಒಬೆಸಿಟಿಯನ್ನ ಹೊರಗ್ ಬರ್ಬೇಕು, ಯಾವ ರೀತಿ ಸ್ಟ್ರೆಸ್ ಇಂದ ಹೊರಗ್ ಬರ್ಬೇಕು, ಹೆಂಗ್ ಬಾಡಿ ಟಿಶ್ಯೂಸ್ ಅನ್ನ ಸ್ಟ್ರಾಂಗ್ ಮಾಡ್ಕೋಬೇಕು, ಹೆಂಗ್ ಈ ಸಪ್ತ ಧಾತುಗಳ ನರಿಶ್ಮೆಂಟ್ ಮಾಡ್ಕೋಬೇಕು, ಇದನ್ನೆಲ್ಲ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಆಟೋಮೆಟಿಕ್ಲಿ ನಾವು ಗರ್ಭಾಶಯವನ್ನ ಉಳಿಸ್ಕೋಬಹುದು. ಇದ್ರ ಕಡೆ ಹೆಚ್ಚಿಗೆ ಗಮನವನ್ನು ಕೊಡ್ರಿ. ಮತ್ತು ಒಮ್ಮಿದೊಮ್ಮೆಲೆ ಯಾವ್ದೇ ಕ್ಯಾನ್ಸರ್ ಅಂತ ಅಂದ್ರೂ ಕೂಡ ಒಮ್ಮಿದೊಮ್ಮೆಲೆ ಬರುವುದಿಲ್ಲ. ಆಲ್ ಆಫ್ ಅ ಸಡನ್ಲಿ ಕ್ಯಾನ್ಸರ್ ನಿನ್ನೆ ಇರ್ಲಿಲ್ಲ ಇವತ್ ಬಂತು ಅಂತ ಹಂಗ ಆಗುದಿಲ್ಲ. ಅದಕ್ಕೆ ತನ್ನದೇ ಆದ ಟೈಮ್ ತಗೊಂಡಿರ್ತದ. ಅದ್ರ ಅರ್ಥ ಏನು, ದೇಹ ಸಿಂಪ್ಟಮ್ಸ್ ಅನ್ನ ತೋರಿಸ್ತಿರ್ತದ, ನಾವ್ ಅಡ್ರೆಸ್ ಮಾಡೋದಿಲ್ಲ, ನಮ್ಮ ತಪ್ಪದು, ನಮ್ಮ ಪ್ರಜ್ಞಾಪರಾಧ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗ ಗಮನನೇ ಕೊಡೋದಿಲ್ಲ. ಇದನ್ನೇ ನಾನು ಹೇಳೋದು ಮಹಿಳೆಯರಿಗೆ, ನಿಮ್ಮ ದೇಹವನ್ನ ನೀವು ಅಬ್ಸರ್ವ್ ಮಾಡ್ಕೋತಾ ಇರ್ರಿ. ಸ್ವಲ್ಪ ನಿಮ್ಮ ದೇಹ ಮನಸ್ಸಿನ ಕಡೆ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ರಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾಲ ಮೀರಿದ ನಂತರ ಏನೂ ಮಾಡಕ್ ಆಗ್ಲಾರ್ದ ಸಿಚುವೇಶನ್ ಬಂದಾಗ ಅಳ್ತಾ ಕುಂತ್ರ ಉಪಯೋಗ ಇಲ್ಲ. ಇನ್ನೊಂದು ಕಂಡೀಷನ್ ಹೇಳ್ತೀನಿ, ಬಹಳಷ್ಟು ಮಂದಿ ಒಂದ್ 16, 17, 18 ವರ್ಷಕ್ಕನ ಶುರುವಾಗ್ತದೆ. ಬಹಳ ಮಂದಿ 75 to 80% ಆಫ್ ದ ಚಿಲ್ಡ್ರನ್ ಅದರ ಫಿಮೇಲ್ ಹುಡುಗಿಯರು PCOS ಸಮಸ್ಯೆಯಿಂದ ಬಳಲ್ತಾರೆ. ಬಿಕಾಸ್ ಆಫ್ ದರ್ ರಾಂಗ್ ಲೈಫ್ ಸ್ಟೈಲ್, ರಾಂಗ್ ಈಟಿಂಗ್ ಹ್ಯಾಬಿಟ್ಸ್, ಸ್ಟ್ರೆಸ್, ಅದು ಇದು ಅನ್ಕೊಂಡು ಆ ಟೈಮಲ್ಲಿ ನಾವ್ ಎಷ್ಟು ಎಜುಕೇಟ್ ಮಾಡಿದ್ರು ಅದ್ರ ಕಡೆ ಗಮನ ಕೊಡೋದೇ ಇಲ್ಲ. ಬಹಳ ಮಂದಿ PCOS ಪ್ರಾಬ್ಲಮ್ ಐತಿ. ಇಷ್ಟು ದಿವಸ ಅದನ್ನ PCOS ಅಂತಿದ್ವಿ, ಬಟ್ ಈಗೀಗ ಮೊನ್ನೆ PMOS ಅಂತ ಹೆಸರಿಟ್ಟಾರ. ಅಂದ್ರೆ ಇದು ಬರೀ ಸಿಸ್ಟಿಗೆ ಸಂಬಂಧಪಟ್ಟದ್ದಲ್ಲ, ಇದು ಮೆಟಬಾಲಿಕ್ ಫಂಕ್ಷನಿಗೆ ಸಂಬಂಧಪಟ್ಟಿರೋ ರೋಗ. ಅದಕ್ಕೋಸ್ಕರ ಅಂತ ಹೇಳಿ PMOS ಅಂತ ಇಟ್ಟಾರ. ಅದ್ರ ಬಗ್ಗೆ ನಾ ಒಂದು ವಿಶೇಷವಾದ ಸಪರೇಟ್ ವಿಡಿಯೋ ಮಾಡ್ತೀನಿ. ಈ ಸಮಸ್ಯೆ ಇದ್ದಂತವ್ರಿಗೆ ಯಾವಾಗ ಯೂಟ್ರಸ್ ಸಮಸ್ಯೆಗಳು ಇದ್ದೇ ಇರ್ತಾವ್ರಿ. ಅದು ಹೆಂಗ್ ಲಕ್ಷಣ ತೋರಿಸ್ತಿರ್ತದ ದೇಹ ಅಂದ್ರೆ ವಿಪರೀತ ದಪ್ಪ ಆಗ್ತಿರ್ತಾರೆ, ಕಾರ್ಟಿಸಾಲ್ ಸಿಕ್ಕಾಪಟ್ಟೆ ಹಾರ್ಮೋನ್ ಹೆಚ್ಚಿಗೆ ಆಗೋದ್ರಿಂದ, ಸ್ಟ್ರೆಸ್ ಹಾರ್ಮೋನ್ ಇಂದ ಬೆಲ್ಲಿ ಫ್ಯಾಟ್ ಬರ್ತಿರ್ತದ, ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಒಳಗೆ ಇರಾಟಿಕ್ ಆಗಿ ಇಂಬ್ಯಾಲೆನ್ಸ್ ಆಗೋದ್ರಿಂದ ಬ್ಲೀಡಿಂಗ್ ಸರಿ ಆಗ್ತಿರಂಗಿಲ್ಲ, ಹೆವಿ ಬ್ಲೀಡಿಂಗ್ ಇರ್ತದ, ಕೂದ್ಲು ಉದುರ್ತಿರ್ತಾವು, ಮುಖದ ಮೇಲೆಲ್ಲ ಕೂದ್ಲು ಬರ್ತಿರ್ತಾವು. ಇವೆಲ್ಲಾ ಸಮಸ್ಯೆಗಳಿದ್ರು ಕೂಡ ಮುಖದ ಮೇಲೆ ಕೂದ್ಲು ಬಂದ್ವು ಅಂದ್ರ ಅದೇನೋ ಮಾಡಿಸ್ಕೋತಾರ, ತೆಗೆಸ್ಕೊಂಡ್ಬಿಡ್ತಾರ ಕೂದ್ಲನು. ಇಂಥವೆಲ್ಲ ಮಾಡ್ಕೊಂಡು ಆ ಸಿಂಪ್ಟಮ್ಸ್ ಅನ್ನ ಮುಚ್ಚಿ ಹಾಕ್ಬಿಡ್ತಾರ. ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದೇಹ ಸಂಜ್ಞೆಯನ್ನ ಕೊಡ್ತಿರ್ತದ. ಓಕೆ, ವ್ಯಾಕ್ಸಿನ್ ಎಲ್ಲ ಮಾಡ್ಕೊಂಡು ತಕೊಂಡ್ಬಿಡ್ತಾರ. ಎಷ್ಟೋ ಸರಿ ಇವನ್ ಬ್ಯೂಟಿ ಪಾರ್ಲರ್ದವ್ರಿಗೆ ಎಷ್ಟೋ ಹೆಣ್ಮಕ್ಳಿಗೆ ಎಜುಕೇಟ್ ಮಾಡಿ, ನಿಮ್ಮಲ್ಲಿ ಈ ರೀತಿಯಾಗಿ ಹಿರ್ಸುಟಿಸಮ್ ಅಂತ ಹೇಳ್ತೇವೆ ನಾವು, ಮುಖದ ಮೇಲೆ ಗಂಡಸರಿಗೆ ಬಂದಂಗ್ ಕೂದ್ಲು ಬರ್ತಿರ್ತಾವ ಹುಡುಗಿಯರಿಗೆ, ಅಂತವ್ರಿಗೆ ಫೇಸ್ ವ್ಯಾಕ್ಸ್ ಮಾಡ್ಲಿಕ್ಕೆ ಅಂತ ಮಾಡಿಸ್ಕೊಳ್ಳಿಕ್ಕೆ ಅಂತ ಬಂದವ್ರಿಗೆ ಎಜುಕೇಟ್ ಮಾಡ್ರಿ. ಇದು ನೀನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗ್ಲಿಕ್ಕತ್ತದ, ಇದನ್ನ ರೂಟ್ ಕಾಸ್ ಟ್ರೀಟ್ಮೆಂಟ್ ತಗೊಂಡು ಮೊದ್ಲು ಹೊರಗ್ ಬಾ ಅಂತ ಹೇಳ್ರಿ. ಇದಕ್ಕೆ ವ್ಯಾಕ್ಸಿನ್ ಎಲ್ಲ ಮಾಡಿ ಕಳಿಸ್ಬೇಡ್ರಿ ಅಂತ ತಿಳ್ಕೊಂಡು ನಾ ಬಹಳಷ್ಟು ಬ್ಯೂಟಿ ಪಾರ್ಲರ್ ಹೆಣ್ಮಕ್ಳಿಗೂ ಕೂಡ ಕರೆದು ಅಡ್ವೈಸ್ ಮಾಡಿರ್ತೇನೆ. ಓಕೆ, ಹಿಂಗ ಸಾಕಷ್ಟು ಸಮಸ್ಯೆ ಇದ್ದಾಗ ಅವ್ನ್ ಆಗಿಂದಾಗ ಅಡ್ರೆಸ್ ಮಾಡ್ಕೊಂಡು ಆ ಸಮಸ್ಯೆಯಿಂದ ಹೊರಗೆ ಬರ್ಬೇಕು. ಬಟ್ ಅನ್ಫಾರ್ಚುನೇಟ್ಲಿ SSLC, PUC ಅಥವಾ ಪ್ರೊಫೆಷನಲ್ ಕೋರ್ಸಸ್ ಇದ್ದಾಗ ಎಜುಕೇಶನ್ ಒಳಗೆ ಬಹಳ ಬಿಸಿ ಆಗ್ತಾರ. ಆ ಸ್ಟ್ರೆಸ್ ಅಂತೂ ಒಂದು ಆಡೆಡ್ ಎಂಟಿಟಿ ಇರ್ತದೆ, ಫುಡ್ ಸರಿ ಇರುದಿಲ್ಲ. ಹಿಂಗಾಗಿ ವಿಪರೀತ ಡ್ರಾಸ್ಟಿಕ್ ಇಂಬ್ಯಾಲೆನ್ಸ್ ಆಗಿ ಮುಂದ್ ಮದುವೆ ಆದ್ಮೇಲೆ ಮಕ್ಕಳ ಆಗುದಿಲ್ಲ. ಜಲ್ದಿ ಮಕ್ಕಳಾಗ್ಲಿಲ್ಲ ಅಂದ್ಮೇಲೆ ಹೆವಿ ಮೆಡಿಕೇಶನ್ ಹೋಗ್ತಾರ, ಹೆವಿ ಕೆಮಿಕಲ್ಸ್ ಮೆಡಿಕೇಶನ್ಸ್ ತಗೊಂತಾರ. ಅದೊಂದ್ ರೀತಿ ಕೆಮಿಕಲ್ ಬಂಬಾರ್ಡ್ಮೆಂಟ್ ಆಗ್ಬಿಡ್ತದ ಬಾಡಿ ಮೇಲೆ. ಆವಾಗ ಗೊತ್ತಾಗ್ತದ ಹಿಸ್ಟ್ರಿ ತಗೊಂಡಾಗ ಇವ್ರಿಗೆ ಸಮಸ್ಯೆ ಎಷ್ಟೋ ವರ್ಷದಿಂದ ಇತ್ತು ಅಂತ ಹೇಳಿ.
ಮತ್ ಈಗ ಹೆವಿ ಕೆಮಿಕಲ್ಸ್ ತಗೊಳೋದ್ರಿಂದ ಗರ್ಭಾಶಯ ಬಹಳಷ್ಟು ಡ್ಯಾಮೇಜ್ ಹಾಕೋತ ಶಿಥಿಲ್ ಹಾಕೊಂತ ಹೋಗಿ ಒಂದು ಅರ್ಲಿ ಮೆನೋಪಾಸ್ ಸ್ಥಾನನೂ ಆಗ್ಬೋದು, ಇಲ್ಲ ಹಿಸ್ಟೆಕ್ಟಮಿ ಮಾಡಿಸ್ಕೊಳ್ಳುವಂತ ಸಿಚುವೇಶನ್ಸ್ ಬರ್ತಾವ. ಇವಕ್ಕೆಲ್ಲ ಕಾರಣ ಯಾರು? ಒಂದ್ 5 ನಿಮಿಷ ಕುತ್ಕೊಂಡು ವಿಚಾರ ಮಾಡಿದ್ರೆ ನಾವೇ ನಮ್ಮ ದೇಹದ ಕಡೆ ಗಮನ ಇಲ್ಲ. ಬರೀ ಕಲಿಯೋದು ದುಡಿಯೋದು ಆಯ್ತು, ಆ ದುಡ್ದನ್ನ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ನಾವ್ ಇರ್ಬೇಕಲ್ಲ, ಫಸ್ಟ್ ಇರುವುದಿಲ್ಲ. ನೀವು ಈ ರೀತಿಯಾಗಿ ಸಮಸ್ಯೆಗಳು ಮಾಡ್ಕೊಂಡಾಗ ಅನಿವಾರ್ಯತೆ ಬಂದು ಹಿಸ್ಟೆಕ್ಟಮಿ ಮಾಡಿಸ್ಕೊಂಡ್ರಿ ಅಂದ್ರ ಏನೇನ್ ಸಮಸ್ಯೆ ಆಗ್ತಾವ ಗೊತ್ತಾ? 40 ವರ್ಷದೊಳಗ ನೀವು 60-65 ವರ್ಷಕ್ಕೆ ಏನ್ ಪ್ರಾಬ್ಲಮ್, ಫಿಸಿಕಲ್ ಮೆಂಟಲ್ ಪ್ರಾಬ್ಲಮ್ಸ್ ಅನ್ನ ಅನುಭವಿಸ್ಬೇಕು, ಅವೆಲ್ಲ ಈಗ ಬಂದ್ಬಿಡ್ತಾವ. ಏನಾಯ್ತು? ಕ್ವಾಲಿಟಿ ಆಫ್ ಲೈಫ್ ಎಲ್ಲ ಹಾಳಾಗೋದು, ಪ್ರೊಡಕ್ಟಿವಿಟಿ ಇಲ್ಲ, ನಿಮ್ ಲೈಫ್ ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಸೇಮ್ ಮೆನೋಪಾಸ್ ಆದ್ಮೇಲೆ ಏನ್ ಸಮಸ್ಯೆಗಳು ಬರ್ತಾವ ಅವೆಲ್ಲ ಇವು ಬರ್ತಾವ. ಜೊತೆಗೆ ಆಸ್ಟಿಯೋಪೋರೋಸಿಸ್ ಆಗ್ತದ, ಫ್ರಾಕ್ಚರ್ಸ್ ಹೆಚ್ಚಿಗೆ ಆಗ್ತಾವು, ಜಾಯಿಂಟ್ ಪೇನ್ಸ್ ವಿಪರೀತ ಬರಕ್ ಶುರುವಾಗ್ತದ, ಕಾರ್ಡಿಯೋವ್ಯಾಸ್ಕುಲರ್ ಪ್ರಾಬ್ಲಮ್ಸ್ ಬರ್ತಾವ, ಹಾರ್ಟಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಶುರುವಾಗ್ತಾವು, ಥೈರಾಯ್ಡ್ ತನ್ನ ಕ್ಷಮತೆಯನ್ನ ಕಳ್ಕೊಳ್ಳಿಕ್ ಶುರುವಾಗ್ತದ. ಇವು ಎಲ್ಲ 65-70 ವರ್ಷಕ್ಕೆ ಬರೋದನ್ನ ನಾವಾಗ್ಲೇ ಇನ್ವೈಟ್ ಮಾಡ್ಕೊಂಡು 40 ವರ್ಷಕ್ಕೆ ತರ್ಸ್ಕೊಳ್ತೀವಿ ಅಂದ್ರ ಫಸ್ಟ್ ಆಫ್ ಆಲ್ ಇದ್ರೊಳಗ ಪ್ರಜ್ಞಾಪರಾಧ. ನಮ್ ಹೆಲ್ತ್ ಕಡೆ ನಾವು ಗಮನ ಕೊಟ್ಟಿಲ್ಲ, ದೇಹ ಕೊಡುವಂತ ಸಂಜ್ಞೆಗಳಿಗೆ ನಾವು ಲಕ್ಷ ಕೊಟ್ಟಿಲ್ಲ, ಅದನ್ನ ಸರಿಯಾಗಿ ಅಡ್ರೆಸ್ ಮಾಡ್ಕೊಂಡಿಲ್ಲ. ಒಂದು. ಎರಡನೇದು ಲೈಫ್ ಸ್ಟೈಲ್ ಮೇಲೆ ವರ್ಕ್ ಮಾಡಿಲ್ಲ. ಮೂರನೇದು ನಾವಾಗ್ಲೇ ದುಡುಕಿ ಇಂತ ಹಿಸ್ಟೆಕ್ಟಮಿಯನ್ನ ಮಾಡಿಸ್ಕೊಂಡಿರ್ತೀವಿ. ಅದಕ್ಕ ಇಂತ ದುಡುಕಿನ ನಿರ್ಧಾರವನ್ನ ತಗೊಳ್ಳಾರ್ದೆ ಆದಷ್ಟು ಹೆಲ್ದಿ ಫುಡ್ಸ್, ನಿಮ್ಗೆ ಇರ್ಲಿ ಸಮಸ್ಯೆ ಇಲ್ಲದೆ ಇರ್ಲಿ, ಸಮಸ್ಯೆ ಇದ್ದವರೇ ಈ ರೀತಿ ಅಂತಲ್ಲ, ಸಮಸ್ಯೆ ಇಲ್ಲದೆ ಇರೋರು ಕೂಡ ಎಲ್ಲಾ ಹೆಣ್ಮಕ್ಳು ನಾನು ಹೇಳೋದು, ನೀವೊಂದು ಗರ್ಭಾಶಯದ ಹೆಲ್ತ್ ಅಂದ್ರೆ ಏನ್ರಿ? ದಟ್ ಇಸ್ ವೆರಿ ವೆರಿ, ನಮ್ಮ ಟಿಲ್ ಎಂಡ್ ಆಫ್ ಅವರ್ ಲೈಫ್ ಗರ್ಭಾಶಯದ ಹೆಲ್ತ್ ಸರಿಯಾಗಿರ್ಬೇಕು. ಅದನ್ನ ಬಹಳ ಸ್ಪೆಸಿಫಿಕ್ ಆಗಿ ನೀವು ಗಮನ ಕೊಡ್ರಿ. ಅದು ನಿಮ್ಮನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ಟ್ರಾಂಗ್ ಅಂಡ್ ಫಿಟ್ ಆಗಿರ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದಕ್ಕೋಸ್ಕರ ನೀವು ಫೈಟೋ ಇಸ್ಟ್ರೋಜನ್ಸ್ ರಿಚ್ ಇರುವಂತ ಆಹಾರವನ್ನ ಸೇವನೆ ಮಾಡ್ರಿ. ಅದ್ರೊಳಗೆ ಎಸ್ಪೆಷಲಿ ಫ್ಲಾಕ್ಸ್ ಸೀಡ್ಸ್. ಇತ್ತಿತ್ಲಾಗೆಲ್ಲ ಫ್ಲಾಕ್ಸ್ ಸೀಡ್ಸ್ ಅಂತ ಬಹಳ ಹೇಳಿದ, ಬಟ್ ಫ್ಲಾಕ್ಸ್ ಸೀಡ್ಸ್ ಅನ್ನೋ ಹೆಸರು ಮಾತ್ರ ಬಂದದ. ಬಟ್ ಮುಂಚೆಯಿಂದನೂ ನಮ್ಮಲ್ಲಿ ಅಗಸಿ ಚಟ್ನಿ, ಅಗಸಿ ಅನ್ನೋದು ಬಹಳ ಶ್ರೇಷ್ಠ. ಅದ್ರೊಳಗ ರಿಚ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರ್ತಾವು, ನಮ್ಮ ದೇಹಕ್ಕೆ ಬೇಕಾದಂತಹ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರ್ತಾವು. ನೀವು ಪ್ರತಿ ದಿವಸ 2 ಚಮಚ ಆದಷ್ಟು ಅಗಸಿ ಬೀಜ ನಿಮ್ಮ ಆಹಾರದೊಳಗೆ ಇರೋಂಗ್ ನೋಡ್ಕೊಡ್ರಿ. ಓಕೆ, ಬೇರೆ ಬೇರೆ ಸೀಡ್ಸ್ ನಟ್ಸ್ ಬಹಳ ಒಳ್ಳೇದು, ಬಟ್ ಎಲ್ಲರಿಗೂ ಅಫೋರ್ಡೆಬಲ್ ಆಗ್ಬೇಕಲ್ಲ. ಅದಕ್ ನಾ ಏನ್ ಹೇಳುದು, ಶೇಂಗಾ ಬೀಜವನ್ನ ನೆನೆಸ್ತೀನ್ರಿ, ಹೋಲ್ ಗ್ರೇನ್ಸ್ ಅನ್ನ ತಿನ್ರಿ. ನೀವು ಗರ್ಭಾಶಯದ ಸಮಸ್ಯೆ ಇಲ್ಲ ಅಂತ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಇರ್ಲಿಲ್ಲ ಅಂದ್ರೂ ಕೂಡ ಇಂತ ಆಹಾರವನ್ನ ಸೇವನೆ ಮಾಡ್ತಾ ಹೋಗ್ರಿ. ಅಡಿಕ್ವೇಟ್ ವಾಟರ್ ಕುಡಿಲೇಬೇಕು ಮತ್ತು ಎಕ್ಸರ್ಸೈಸ್ ಮಾಡ್ಲೇಬೇಕು. ದಟ್ ಶುಡ್ ಬಿ ದ ರುಟೀನ್ ಆಫ್ ಯುವರ್ ಲೈಫ್. ಓಕೆ, ನೋ ಎಕ್ಸ್ಕ್ಯೂಸಸ್ ಫಾರ್ ದಿಸ್. ಮಾಡ್ಲೇಬೇಕು ಅಂದ್ರೆ ಮಾಡ್ಲೇಬೇಕು. ನನಗ್ ಬೋರ್ ಆಗ್ತದ, ನನಗ್ ಮನಸ್ಸಿಲ್ಲ, ನನಗ್ ಹಂಗಾಯ್ತು ಅಂದವರು ನನ್ನ ಹಿಂದಿನ ವಿಡಿಯೋ ನೋಡ್ರಿ. ನಿಮ್ಮನ್ನ ನೀವು ವಾರಿಯರ್ ಅಂಗ್ ನೋಡ್ಕೊಳ್ರಿ, ನಿಮಗ್ ನೀವೇ ಒಂದು ಚಾಲೆಂಜ್ ಮಾಡ್ಕೊಡ್ರಿ. ನೀವ್ ಇಂಥ ಸಮಸ್ಯೆಯಿಂದ ಈಸಿಲಿ ಹೊರಗೆ ಬರ್ಬೋದು, ಸ್ಮೂತ್ ಆಗಿ ಮೆನೋಪಾಸ್ ಅನ್ನ ನೀವು ರೀಚ್ ಮಾಡ್ಬೋದು. ಲೈಫ್ ಈಸ್ ಆಲ್ ಅಬೌಟ್ ಹೌ ಟು ಪ್ರೊಟೆಕ್ಟ್ ಯುವರ್ ಇಂಟರ್ನಲ್ ಆರ್ಗನ್ಸ್ ಅಂಡ್ ಮೈಂಡ್. ಅದೆಲ್ಲ ಬಿಟ್ಟು ಈ ಸಮಸ್ಯೆ ಬಂತು ಅದನ್ನ ತೆಗೆದೋಗದೆ, ಈ ಸಮಸ್ಯೆ ಬಂತು ಇದನ್ನ ತೆಗೆದೋಗದೆ, ದೇವ್ರು ಕೊಟ್ಟಂತ ಎಲ್ಲಾ ಆರ್ಗನ್ಸ್ ನೀವು ತೆಗೆದ್ ಚಲ್ತಾ ಹೋದ್ರ ಉಪಯೋಗ ಏನ್ ಬಂತು? ಏನ್ ಮಾಡ್ದಂಗ? ಅದಕ್ಕ ಇಂಥ ಕೆಲಸವನ್ನ ಬಿಟ್ಟು ಪ್ರಾಪರ್ ವಾಕಿಂಗ್, ಎಕ್ಸರ್ಸೈಸ್, ವೇಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಯೆಂಟ್ಸ್ ಇರುವಂತ ಆಹಾರ ಮತ್ತು ಈ ಫ್ಯಾಟ್ಸ್ ಅನ್ನ, ಟ್ರಾನ್ಸ್ ಫ್ಯಾಟ್ಸ್ ಅನ್ನೆಲ್ಲ ಬಿಡುವಂತದ್ದು, ಸ್ಟ್ರೆಸ್ ಮಾಡ್ಕೊಳ್ಳಾರ್ದಿರೋದು, ರೆಗ್ಯುಲೇಷನ್ ಆಫ್ ದ ಸ್ಲೀಪ್, ಇದ್ರ ಬಗ್ಗೆ ಎಲ್ಲಾ ನಾನು ಡಿಟೇಲ್ ಆಗಿ ಒಂದೊಂದು ವಿಡಿಯೋ ಮಾಡೇನಿ, ಅದನ್ನ ನೋಡ್ರಿ. ನಾ ಎಲ್ಲಾ ಹೆಣ್ಮಕ್ಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದ್ರೆ, ದಯವಿಟ್ಟು ಸಡನ್ ಹಿಸ್ಟೆಕ್ಟಮಿಗೆ ಜಂಪ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಹಿಸ್ಟೆಕ್ಟಮಿ ಇಸ್ ನಾಟ್ ಅ ಫೈನಲ್ ಟ್ರೀಟ್ಮೆಂಟ್. ಅವಶ್ಯಕತೆ ಬಂದಾಗ ಅದನ್ನ ಮಾಡಿಸ್ಕೊಳ್ಳೋದು ಇದ್ದೇ ಇರ್ತದ. ಅದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಆರ್ಗನ್ ಉಳಿಸ್ಕೋಬೇಕು ಅನ್ನೋದಕ್ಕೆ ಹಲವಾರು ರೀತಿಯೊಳಗ ಟ್ರೀಟ್ಮೆಂಟ್ಸ್ ಅದಾವು. ಅವುಗಳಿಗೆ ನೀವು ಮೊರೆ ಹೋಗ್ರಿ. ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಅ ವೆರಿ ಫಿಟ್ ಅಂಡ್ ಹ್ಯಾಪಿ ಲೈಫ್. ಓಕೆ, ಯಾರು ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಿರಲ್ಲ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಓಕೆ, ದೆನ್ ನಿಮಗ್ ಅನ್ಸಿರುವಂತ ಕಮೆಂಟ್ಸ್ ಅನ್ನ ಹಾಕ್ರಿ. ಬೆಸ್ಟ್ ಕಮೆಂಟ್ಸ್ ಏನಿರ್ತಾವ ಅಂದಾಗ ಹೆಲ್ತಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಹೆಚ್ಚಿಗೆ ಏನಾರು ಇತ್ತಂದ್ರೆ ಅದ್ರ ಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ. ಜೊತೆಗೆ ಶೇರ್ ಮಾಡ್ಕೊಡ್ರಿ. ಎಲ್ಲರಿಗೂ ಇದಂತ ವಿಡಿಯೋಗಳನ್ನ ಶೇರ್ ಮಾಡೋದ್ರಿಂದ, ಎಸ್ಪೆಷಲಿ ಎಲ್ಲಾ ನಿಮ್ ಫ್ರೆಂಡ್ಸ್ ಶೇರ್ ಮಾಡ್ರಿ, ಗಂಡಸರಿಗೂ ಶೇರ್ ಮಾಡ್ರಿ. ಯಾಕಂದ್ರೆ ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಇತ್ತು ಅಂದ್ರೆ ಅವ್ರ ಮನೆ ಹೆಣ್ಮಕ್ಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತದ. ಅದಕ್ಕೋಸ್ಕರ ಶೇರ್ ಮಾಡ್ರಿ ಅಂಡ್ ಲೈಕ್ ಮಾಡ್ರಿ. ಥ್ಯಾಂಕ್ ಯು.